ನಮಸ್ಕಾರ. ನಾನು ಮಾನಸಿಕ ವೈದ್ಯ ಮತ್ತು ಡಿ ಅಡಿಕ್ಷನ್ ಸ್ಪೆಷಲಿಸ್ಟ್ ಆಗಿದ್ದೇನೆ. ಅಂದರೆ ನಾನು ಮನೋವೈದ್ಯ ಮತ್ತು ವ್ಯಸನ ಮುಕ್ತಿಗೆ ಪರಿಣಿತನಾಗಿದ್ದೇನೆ. ಇಂದು ನಾನು ನಿಮ್ಮ ಮುಂದೆ ಒಂದು ಹೊಸ ವಿಷಯವನ್ನು ತಂದಿದ್ದೇನೆ. ಅದರ ಹೆಸರು ಕ್ಯಾನಬಿಸ್ ಅವಲಂಬನೆ. ಕ್ಯಾನಬಿಸ್ ಅಥವಾ ಇದನ್ನು ನಾವು ಕನ್ನಡದಲ್ಲಿ ಬಾಂಗ್, ಗಾಂಜಾ, ಚರಸ್ ಎಂದು ಕರೆಯಬಹುದು. ಹಾಗಾದರೆ ಇದರ ವ್ಯಸನ ಹೇಗೆ ಆಗ್ತದೆ, ಇದರ ಪರಿಣಾಮಗಳು ಯಾವುವು ಮತ್ತು ಇದರಿಂದ ನಾವು ಹೇಗೆ ಮುಕ್ತಿಯಾಗಬಹುದು ಎಂಬುದರ ಬಗ್ಗೆ ಇಂದು ನಾವು ಚರ್ಚೆ ಮಾಡೋಣ. ಈ ಕ್ಯಾನಬಿಸ್ ಎಂಬುದು ಒಂದು ಹೆಣ್ಣು ಸಸ್ಯದಿಂದ ಬರುತ್ತೆ. ಅದರ ಹೆಸರು ಕ್ಯಾನಬಿಸ್ ಸಟೈವಾ. ಈ ಹೆಣ್ಣು ಸಸ್ಯದಲ್ಲಿ 60ಕ್ಕಿಂತ ಹೆಚ್ಚು ಸೈಕೋ ಆಕ್ಟಿವ್ ಕ್ಯಾನಬಿನಾಯ್ಡ್ಸ್ ಅಂದರೆ ಸೈಕೋ ಆಕ್ಟಿವ್ ಘಟಕಗಳು ಇವೆ ಅಂತ ನಾವು ಹೇಳ್ಬೋದು. ಅವುಗಳಲ್ಲಿ ಒಂದು ಮುಖ್ಯವಾದ ಘಟಕ ಅಥವಾ ಕಂಪೋನೆಂಟ್ ಅಂದರೆ 9-ಟೆಟ್ರಾ ಹೆಡ್ರೋ ಕ್ಯಾನಬಿನಾಲ್. ಭಂಗ, ಗಾಂಜಾ, ಚರಸ್ ಈ ಮೂರು ಉತ್ಪನ್ನಗಳನ್ನು ಒಂದೇ ಸಸ್ಯದಿಂದ ಪಡೀತಾರೆ. ಪ್ರಚಲಿತತೆ ಬಗ್ಗೆ ಪರಿಗಣಿಸಿದರೆ ಇದು ಸುಮಾರು 3-4% ಜನರಲ್ಲಿ ಕಾಣಿಸ್ತದೆ. ವಯಸ್ಸು 15ರಿಂದ 65 ವರ್ಷ ವಯಸ್ಸಿನವರೆಗೆ ಯಾರಾದರೂ ಈ ಭಂಗ ಅಥವಾ ಗಾಂಜಾ, ಚರಸ್ ಬಳಕೆ ಮಾಡುವುದು ಈ ವಯಸ್ಸಿನವರಲ್ಲಿ ಕಾಣಿಸುತ್ತದೆ. ಈ ಕ್ಯಾನಬಿಸನ್ನು ವಿಭಿನ್ನ ಹೆಸರುಗಳಿಂದ ಕರೆಯಲಾಗುತ್ತದೆ. ನಾನು ಹೇಳಿದಂತೆ ಭಾಂಗ್, ಗಾಂಜಾ, ಚರಸ್ ಇದಕ್ಕಿಂತ ಹೊರತಾಗಿ ಇನ್ನೂ ಕೆಲವು ಹೆಸರುಗಳಿವೆ. ಅವುಗಳನ್ನು ನಾನು ನಿಮಗೆ ಹೇಳ್ತೇನೆ. ಉದಾಹರಣೆಗೆ ಇದನ್ನು ವೀಡ್, ಸ್ಟಫ್, ಮಾಲ್, ಪಾಟ್, ಗ್ರಾಸ್, ಮೆರಿಯಾನಾ, ಡೋಪ್, ಬೂಮ್, ಸ್ಪೈಸ್, ಕೆಟು, ಕಶ್, ಪೋಟ್ಪುರಿ, ಸ್ಕಂಕ್, ಅರೋಮಾ, ಮೂನ್ ರಾಕ್ಸ್, ಜೆನಿ ಎಂಬ ಹೆಸರುಗಳಿಂದಲೂ ಕರೆಯಲಾಗುತ್ತದೆ. ಈ ರೀತಿ ವಿಭಿನ್ನ ಹೆಸರುಗಳಿಂದ ಇದನ್ನು ಗುರುತಿಸಲಾಗುತ್ತದೆ. ಈ ಕ್ಯಾನಬಿಸ್ನ ಸಿಂಥೆಟಿಕ್ ಮೆರಿಯಾನಾ ಉತ್ಪನ್ನಗಳು ಇದ್ದವು. ಉದಾಹರಣೆಗೆ ಇಂಡಿಯನ್ ವಾರಿಯರ್, ರೋಸ್, ಹೀ, ಡ್ವಾರ್ಫ್ ಸ್ಕಲ್ ಕ್ಯಾಪ್, ಬೀಚ್ ಬೀನ್. ಹೀಗಾಗಿ ಈ 4 ಸಿಂಥೆಟಿಕ್ ಮೆರಿಯಾನಾ ಉತ್ಪನ್ನಗಳನ್ನು ಕೂಡ ಹಿಂದೆ ಬಳಸಲಾಗುತ್ತಿತ್ತು. ಈ ಕ್ಯಾನಬಿಸ್ನ ಇತಿಹಾಸವನ್ನು ನೋಡಿದರೆ ಮೊದಲು ಇದನ್ನು ವೈದ್ಯಕೀಯವಾಗಿ ಬಹಳಷ್ಟು ಬಳಸಲಾಗ್ತಿತ್ತು. ಉದಾಹರಣೆಗೆ ಆ್ಯಂಟಿ ಎಮೆಟಿಕ್ ಪರಿಣಾಮಕ್ಕಾಗಿ, ಅಂದರೆ ಕ್ಯಾನಬಿಸ್ಸನ್ನು ಮೊದಲು ವಾಂತಿ ತಡೆಯಲು ಬಳಸ್ತಿದ್ರು. ಕೆಲವೊಮ್ಮೆ ಅಪೆಟೈಟ್ ಸ್ಟಿಮ್ಯುಲೇಟರ್ ಅಥವಾ ಕ್ಯಾಕ್ಸಿಯಾಮಲ್ಲಿಯೂ ಇದನ್ನು ಬಳಸ್ತಿದ್ರು, ಅಂದರೆ ಹಸಿವನ್ನು ಹೆಚ್ಚಿಸಲು ಈ ಕ್ಯಾನಬಿಸನ್ನು ಬಳಸಲಾಗ್ತಿತ್ತು. ಆಂಟಿ ಅಂದರೆ ಕೆಲವೊಮ್ಮೆ ರೋಗಿಗಳಿಗೆ ಫಿಟ್ ಅಥವಾ ಕನ್ವರ್ಷನ್ ಎಂಬ ಕಾಯಿಲೆ ಇದೆ ಅಂತ ಹೇಳ್ತಾರೆ. ಹಾಗಾದರೆ ಮೊದಲು ಇದನ್ನು ಆ್ಯಂಟಿ ಕನ್ವರ್ಷನ್ ಆಗಿಯೂ ಬಳಸಲಾಗುತ್ತಿತ್ತು. ಅನಾಲ್ಜೆಸಿಯಾ ಅಥವಾ ಪೇನ್ ಕಿಲ್ಲರ್ ಆಗಿಯೂ ಬಳಸಲಾಗುತ್ತಿತ್ತು. ನ್ಯೂರೋಲಾಜಿಕಲ್ ಮತ್ತು ಮೂವ್ಮೆಂಟ್ ಡಿಸಾರ್ಡರ್ಗಳಲ್ಲಿಯೂ ಇದನ್ನು ಮೊದಲು ಬಳಸಲಾಗುತ್ತಿತ್ತು. ಉದಾಹರಣೆಗೆ ಕೆಲವು ಇನ್ವಾಲಂಟರಿ ಮೂವ್ಮೆಂಟ್ಗಳಿರುತ್ತವೆ. ನ್ಯೂರೋಲಾಜಿಕಲ್ ಸ್ಥಿತಿಗಳಿದ್ದಾಗ ಈ ಕ್ಯಾನಬಿಸನ್ನು ಬಳಸಲಾಗುತ್ತಿತ್ತು. ಇದಕ್ಕೂ ಮೇಲೆ ಗ್ಲೋಕೋಮಾ ಎಂಬುದು ಕಣ್ಣಿನ ಒಂದು ಸ್ಥಿತಿ. ಇದರಲ್ಲಿ ಇಂಟ್ರಾಆಕ್ಯುಲಾರ್ ಪ್ರೆಷರ್ ಹೆಚ್ಚಾಗ್ತದೆ. ಹಾಗಾಗಿ ಮೊದಲು ಗ್ಲೋಕೋಮಾ ಚಿಕಿತ್ಸೆಗೆ ಕೂಡ ಕ್ಯಾನಬಿಸನ್ನು ಬಳಸಲಾಗುತ್ತಿತ್ತು. ಈ ರೀತಿಯಾಗಿ ಮೊದಲು ಕೂಡ ಕ್ಯಾನಬಿಸನ್ನು ಕ್ಲಿನಿಕಲ್ ಬಳಕೆಗೆ ಬಳಸಲಾಗುತ್ತಿತ್ತು. ಈ ಭಾಂಗ್ ಎಂಬುದು ಫೀಮೇಲ್ ಪ್ಲಾಂಟ್ ಕ್ಯಾನಬಿಸ್ ಸಟಿವಾದ ವಿವಿಧ ಭಾಗಗಳಿಂದ ತಯಾರಾಗುತ್ತದೆ. ಉದಾಹರಣೆಗೆ ಭಾಂಗ್ ಎಂಬುದು ಎಲೆಗಳು ಮತ್ತು ಬೀಜಗಳಿಂದ ತಯಾರಾಗುತ್ತದೆ. ಗಾಂಜಾ ಎಂಬುದು ಪುಷ್ಪಿಸುವ ಅಥವಾ ಪ್ಲಾಂಟಿನ ಫ್ರೂಟ್ ಟಾಪ್ನಿಂದ ತಯಾರಾಗುತ್ತದೆ. ಚರಸ್ ಎಂಬುದು ರೆಸಿನ್ನಿಂದ ತಯಾರಾಗುತ್ತದೆ. ಅದು ಗಿಡದ ಮೇಲ್ಭಾಗವನ್ನು ಒರೆಸುವುದರಿಂದ ಸಿಗುತ್ತದೆ. ಭಾಂಗ್, ಗಾಂಜಾ, ಚರಸ್ ಈ ಮೂರು ಉತ್ಪನ್ನಗಳಲ್ಲಿಯೂ ಮುಖ್ಯವಾದ ವ್ಯತ್ಯಾಸವು ಕಾನ್ಸಂಟ್ರೇಷನ್ನಲ್ಲಿದೆ. ಅದು 9-ಟೆಟ್ರಾ ಹೈಡ್ರೋ ಕ್ಯಾನಬಿನಾಲ್ ಎಂಬ ಘಟಕದ ಕಾನ್ಸಂಟ್ರೇಷನ್ ಆಧಾರಿತವಾಗಿಯೇ ಈ ಉತ್ಪನ್ನಗಳನ್ನು ಮೈಲ್ಡ್, ಮಾಡರೇಟ್, ಸಿವಿಯರ್ ಎಂದು ವಿಭಜಿಸಲಾಗಿದೆ. ಈಗ ನಾವು ಈ ಮೂರು ಉತ್ಪನ್ನಗಳಲ್ಲಿ ನಿಖರವಾಗಿ ಎಷ್ಟು ಕಾನ್ಸಂಟ್ರೇಷನ್ ಇರುತ್ತೆ, ಅವುಗಳ ಮೂಲ ಯಾವುದು, ಯಾವ ಭಾಗದಿಂದ ತಯಾರಾಗ್ತದೆ ಮತ್ತು ಅವನ್ನು ಹೇಗೆ ತೆಗೆದುಕೊಳ್ತಾರೆ ಎಂಬುದರ ಬಗ್ಗೆ ಚರ್ಚೆ ಮಾಡೋಣ. ಬ್ಯಾಂಗ್ನಲ್ಲಿ D98Cಯ ಕಾನ್ಸಂಟ್ರೇಷನ್ ಕಡಿಮೆ, ಅಂದರೆ 0.5%ಗಿಂತ ಕಡಿಮೆ ಇರ್ತದೆ ಮತ್ತು ಇದನ್ನು ಓರಲ್ ರೂಟ್ನಿಂದ ತೆಗೆದುಕೊಳ್ತಾರೆ. ಗಾಂಜಾದಲ್ಲಿ ಕಾನ್ಸಂಟ್ರೇಷನ್ ಸುಮಾರು 0.5ರಿಂದ 5% ಇರುತ್ತದೆ. ಇದು ಪೈಪ್ನಲ್ಲಿ ಧೂಮಪಾನ ಮಾಡ್ತಾರೆ, ಟೊಬ್ಯಾಕೊ ಜೊತೆಗೆ ಅಥವಾ ಇಲ್ಲದೆ. ಅಂದರೆ ಕೆಲವೊಮ್ಮೆ ಟೊಬ್ಯಾಕೊ ಜೊತೆಗೆ ಕೂಡ ತೆಗೆದುಕೊಳ್ತಾರೆ, ಇಲ್ಲದಿದ್ದರೆ ಕೇವಲ ಗಾಂಜಾ ಮಾತ್ರ ತೆಗೆದುಕೊಳ್ತಾರೆ. ಅದ ನಂತರ ಚರಸ್ ಬರುತ್ತೆ. ಚರಸ್ನಲ್ಲಿ ಕಾನ್ಸಂಟ್ರೇಷನ್ 2ರಿಂದ 8% ಇರುತ್ತೆ. ಇದನ್ನು ಹಶೀಶ್ ಎಂದು ಕರೆಯುತ್ತಾರೆ. ಇದನ್ನು ಧೂಮಪಾನ ಮಾಡುವಾಗ ಟೊಬ್ಯಾಕೊ ಜೊತೆಗೆ ಅಥವಾ ಇಲ್ಲದೆ ತೆಗೆದುಕೊಳ್ತಾರೆ. ಕೆಲವೊಮ್ಮೆ ಚರಸ್ಸನ್ನು ಆಹಾರದಲ್ಲಿಯೂ ಮಿಶ್ರಣ ಮಾಡಿ ತಿಂತಾರೆ. ಅದಾದ ಮೇಲೆ ಚರಸ್ಸಿನ ಹೆಚ್ಚಿನ ಕಾನ್ಸಂಟ್ರೇಷನನ್ನು ಹಶೀಶ್ ಆಯಿಲ್ ಅನ್ನು ಕರೆಯುತ್ತಾರೆ. ಇದರಲ್ಲಿ ಕಾನ್ಸಂಟ್ರೇಷನ್ 15ರಿಂದ 20% ಇರುತ್ತದೆ. ಈ ಹಶೀಶ್ ಆಯಿಲನ್ನು ಸಿಗರೇಟಿನಲ್ಲಿ ಹಾಕ್ತಾರೆ ಅಥವಾ ಪೈಪ್ ಅಥವಾ ಜಾಯಿಂಟ್ನಲ್ಲಿ ಅದರ ಡ್ರಾಪ್ಗಳನ್ನು ಹಾಕ್ತಾರೆ. ಮತ್ತು ಕೆಲವೊಮ್ಮೆ ಈ ಆಯಿಲನ್ನು ಬಿಸಿ ಮಾಡಿ ಇನ್ಹೇಲ್ ಕೂಡ ಮಾಡ್ತಾರೆ. ಈ ಭಾಂಗ್ ಬಳಕೆಯನ್ನು ವಿಭಿನ್ನ ಹಬ್ಬಗಳಲ್ಲಿ ಮಾಡ್ತಾರೆ. ಉದಾಹರಣೆಗೆ ಹೋಳಿ ಅಥವಾ ಮಹಾಶಿವರಾತ್ರಿ. ಈ ಸಮಯದಲ್ಲಿ ಈ ಭಾಂಗ್ ಸೇವನೆ ಹೆಚ್ಚು ಇರ್ಬೋದು. ಈ ಭಾಂಗನ್ನು ಕೆಲವೊಮ್ಮೆ ಹಾಲಿನಲ್ಲಿ ಮಿಶ್ರಣ ಮಾಡ್ತಾರೆ, ಲಸ್ಸಿಯಲ್ಲಿ ಕೂಡ ಹಾಕ್ತಾರೆ ಮತ್ತು ಭಾಂಗ್ ಪಕೋಡ ಕೂಡ ತಯಾರಿಸ್ತಾರೆ.
ಕೆಲವೊಮ್ಮೆ ಭಾಂಗುಳಿಯನ್ನು ಕೂಡ ಲಭ್ಯವಿದೆ. ಅದನ್ನು ಮಹಾಕಾಲ್ ಮಣ್ಣು ಅಥವಾ ಭೋಲಾ ಮಣ್ಣು ಎಂಬ ಹೆಸರಿನಿಂದ ಕೂಡ ಕರೀತಾರೆ. ಈ ಭಾಂಗನ್ನು ಜಾಯಿಂಟ್ ಎಂದು ಕರೆಯುತ್ತಾರೆ ಮತ್ತು ಜಾಯಿಂಟ್ ತಯಾರಿಸಲು ವಿಭಿನ್ನ ರೀತಿಯ ಕಾಗದಗಳನ್ನು ಬಳಸುತ್ತಾರೆ. ಉದಾಹರಣೆಗೆ ಬಟರ್ ಪೇಪರ್, ರಿಜ್ಲಾ ಪೇಪರ್ ಅಥವಾ ಗೋಗೋ ಪೇಪರ್, ಹೀಗೆ ಬೇರೆ ಬೇರೆ ರೀತಿಯ ಕಾಗದಗಳನ್ನು ಬಳಸಬಹುದು. ಈಗ ನಾವು ಈ ನಶೆ ಮಾಡಿದ ನಂತರ ದೇಹದಲ್ಲಿ ಯಾವ್ಯಾವ ಬದಲಾವಣೆಗಳು ಆಗ್ತವೆ ಎಂಬುದರ ಬಗ್ಗೆ ಮಾತಾಡೋಣ. ಯಾರಾದರೂ ವ್ಯಕ್ತಿ ಭಾಂಗ್ ಅಥವಾ ಚರಸ್ ಸೇವಿಸಿದಾಗ ದೇಹದಲ್ಲಿ ಕೆಲವೊಂದು ರಾಸಾಯನಿಕಗಳು ತಕ್ಷಣವೇ ಹೆಚ್ಚಾಗ್ತವೆ. ಉದಾಹರಣೆಗೆ ಡೋಪಮಿನ್ ಅನ್ನು ಹ್ಯಾಪಿ ಹಾರ್ಮೋನ್ ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಯಾರಾದರೂ ನಶೆ ಮಾಡಿದಾಗ ಅವರಿಗೆ ಸಂತೋಷದ ಅನುಭವ, ಯುಫೋರಿಯಾ ಎಂಬ ಪರಿಣಾಮ ಮತ್ತು ವಿಶ್ರಾಂತಿಯ ಅನುಭವವಾಗುತ್ತದೆ. ಕೆಲವರು ರೋಗಿಗಳು ನನ್ನ ನೋವು ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಕೆಲವರು ನನ್ನ ಜೀರ್ಣಕ್ರಿಯೆ ಉತ್ತಮವಾಗ್ತದೆ, ನಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಯಾವಾಗಲಾದರೂ ಯಾವುದೇ ರೋಗಿ ಅಥವಾ ವ್ಯಕ್ತಿ ನಶೆ ಮಾಡಿದರೆ ಅದರ ಪರಿಣಾಮ 30 ನಿಮಿಷಗಳ ನಂತರ ಕಾಣಿಸಿಕೊಳ್ಳುತ್ತದೆ ಮತ್ತು ಇದರ ಪರಿಣಾಮ 6 ರಿಂದ 12 ಗಂಟೆಗಳವರೆಗೆ ಇರಬಹುದು. ಕೆಲವು ರೋಗಿಗಳಲ್ಲಿ ನಾವು ಯೂರಿನ್ ಡ್ರಗ್ ಸ್ಕ್ರೀನಿಂಗ್ ಕೂಡ ಮಾಡ್ತೀವಿ. ಹಾಗಾದರೆ ಈ ಕ್ಯಾನಬಿಸ್ ಎಂಬುದು ಯೂರಿನ್ನಲ್ಲಿ 2 ರಿಂದ 4 ವಾರಗಳವರೆಗೆ ಕಾಣಿಸ್ಕೊಳ್ಬೋದು. ಕೆಲವೊಮ್ಮೆ ಈ ಕ್ಯಾನಬಿಸನ್ನು ಹೆಚ್ಚು ಸೇವಿಸಿದರೆ ಅದನ್ನು ಇಂಟಾಕ್ಸಿಕೇಷನ್ ಎಂದು ಕೂಡ ಕರೀತಾರೆ. ಇಂಟಾಕ್ಸಿಕೇಷನ್ನ ಪರಿಣಾಮಗಳು ವಿಭಿನ್ನವಾಗಿ ಕಾಣಿಸ್ಕೊಳ್ತವೆ. ಉದಾಹರಣೆಗೆ ಕಣ್ಣುಗಳು ಕೆಂಪಾಗುವುದು, ಹೃದಯದ ಸ್ಪಂದನ ವೇಗ ಹೆಚ್ಚಾಗುವುದು, ಕೆಮ್ಮು, ಬಾಯಿ ಒಣಗುವುದು, ನೀರು ಕುಡಿಯಲು ಮನಸ್ಸಾಗುವುದು, ಹೆಚ್ಚು ಹಸಿವಾಗುವುದು, ಹೆಚ್ಚು ಸಿಹಿ ತಿನ್ನಲು ಇಚ್ಛೆ ಆಗುವುದು, ಚಿಡಿಚಿಡಿತನವಾಗುವುದು, ನೆನಪಿನ ಶಕ್ತಿ ಕಡಿಮೆ ಆಗುವುದು, ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗದಿರುವುದು. ಕೆಲವೊಮ್ಮೆ ಗಾಬರಿ ಆಗ್ತದೆ, ಭಯವಾಗ್ತದೆ. ಕೆಲವೊಮ್ಮೆ ಹೊರಗಿನ ಉದ್ದೀಪನಗಳಿಗೆ ಸಂವೇದನೆ ಹೆಚ್ಚಾಗ್ತದೆ ಮತ್ತು ಸಂವೇದನೆಗಳ ಗ್ರಹಿಕೆಯಲ್ಲಿ ಬದಲಾವಣೆ ಬರುತ್ತದೆ. ಡಿಪರ್ಸನಲೈಸೇಷನ್, ಡಿರಿಯಲೈಸೇಷನ್ ಮತ್ತು ಮೋಟಾರ್ ಕೌಶಲ್ಯಗಳಲ್ಲಿ ಅಡಚಣೆಗಳು ಕೂಡ ಕಾಣಿಸ್ಬೋದು. ಕೆಲವೊಮ್ಮೆ ತೀವ್ರ ನಶೆಯಲ್ಲಿ ಪ್ಯಾರನಾಯ್ಡ್ ಆಲೋಚನೆಗಳು, ಅಂದರೆ ಅನುಮಾನ, ಆತ್ಮಹತ್ಯೆಯ ಯೋಚನೆಗಳು ಅಥವಾ ಆತ್ಮಹತ್ಯೆಗೆ ಪ್ರಯತ್ನಿಸುವುದು ಕೂಡ ಸಂಭವಿಸಬಹುದು. ಹೀಗಾಗಿ ನಶೆಯ ಸ್ಥಿತಿಯಲ್ಲಿ ವಿಭಿನ್ನ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಈಗ ನಾವು ಕ್ಯಾನಬಿಸನ್ನು ಹೆಚ್ಚು ದಿನಗಳ ಕಾಲ ಬಳಸಿದ್ರೆ ಯಾವ್ಯಾವ ಪಾರ್ಶ್ವ ಪರಿಣಾಮಗಳು ಅಥವಾ ದೈಹಿಕ ಪರಿಣಾಮಗಳು ಉಂಟಾಗಬಹುದು ಎಂಬುದನ್ನು ನೋಡೋಣ. ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಉದಾಹರಣೆಗೆ ಸೆರೆಬ್ರಲ್ ಅಟ್ರೋಫಿ, ಅಂದರೆ ಮೆದುಳಿನ ಡಿಜೆನರೇಷನ್ ಎಂದು ಹೇಳಬಹುದು. ಮೆದುಳಿನ ಗಾತ್ರ ಕಡಿಮೆ ಆಗ್ತದೆ. ಸೀಸರ್ ಸಸೆಪ್ಟಿಬಿಲಿಟಿ, ಅಂದರೆ ಫಿಟ್ಗಳ ಸಮಸ್ಯೆ ಬರ್ಬೋದು. ಕ್ರೋಮೋಸೋಮಲ್ ಡ್ಯಾಮೇಜ್, ಅಂದರೆ ಜನ್ಮ ದೋಷಗಳು ಕೂಡ ಸಂಭವಿಸಬಹುದು. ಕ್ರೋಮೋಸೋಮ್ಸ್ನಲ್ಲಿ ಅಸಾಮಾನ್ಯತೆಗಳು ಬರುವ ಸಾಧ್ಯತೆ ಇದೆ. ಇಂಪ್ಯಾರ್ಡ್ ಇಮ್ಯೂನ್ ರಿಯಾಕ್ಟಿವಿಟಿ, ಅಂದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ. ಟೆಸ್ಟೋಸ್ಟೆರಾನ್ ಕಾನ್ಸಂಟ್ರೇಷನಲ್ಲಿ ಬದಲಾವಣೆಗಳು ಆಗಬಹುದು. ಇದು ಪುರುಷ ಹಾರ್ಮೋನ್ ಆಗಿದ್ದು ಅದರ ಮಟ್ಟದಲ್ಲಿ ಸಮಸ್ಯೆ ಉಂಟಾಗಬಹುದು. ಮಹಿಳೆಯರಲ್ಲಿ ಮೆನ್ಸ್ಟ್ರುವಲ್ ಸೈಕಲ್ನಲ್ಲಿ ಅಸಮತೋಲನ ಉಂಟಾಗಬಹುದು. ಇಂತಹ ವಿಭಿನ್ನ ದೈಹಿಕ ಪರಿಣಾಮಗಳು ಕೂಡ ಕ್ಯಾನಬಿಸ್ ಬಳಕೆಯಿಂದ ಕಾಣಿಸಬಹುದು. ಕೆಲವು ರೋಗಿಗಳಲ್ಲಿ ಈ ಕ್ಯಾನಬಿಸ್ ಅನ್ನು ದೀರ್ಘಕಾಲ ಬಳಸಿದ ನಂತರ ಅಮೋಟಿವೇಶನಲ್ ಸಿಂಡ್ರೋಮ್ ಕಾಣಿಸ್ಬೋದು. ಅಮೋಟಿವೇಶನಲ್ ಸಿಂಡ್ರೋಮ್ ಅಂದರೆ ಇದು ಕ್ರಾನಿಕ್ ಬಳಕೆಯಿಂದ ಉಂಟಾಗುವ ಸ್ಥಿತಿ. ಇದರಲ್ಲಿ ವ್ಯಕ್ತಿಗೆ ಆಸಕ್ತಿ ಕಡಿಮೆ ಆಗೋದು, ಆಲಸ್ಯ ಕಾಣಿಸ್ಕೊಳ್ಳೋದು, ಗಮನ ಕೆಮ್ಮಾಗೋದು, ತನ್ನಲ್ಲೇ ಮುಳುಗಿರೋದು, ಪ್ರೇರಣೆ ಕಡಿಮೆಯಾಗೋದು, ಆತ್ಮಹತ್ಯೆ ಆಲೋಚನೆಗಳು ಬರುವಂತಹ ಲಕ್ಷಣಗಳು ಕಾಣಿಸಬಹುದು. ಯಾವುದೇ ರೋಗಿಗೆ ನಾವು ಕ್ಯಾನಬಿಸ್ನ ಅಡಿಕ್ಷನ್ ಇದೆ ಅಂತ ಹೇಳಿದಾಗ ಅವರಲ್ಲಿ ಸುಮಾರು 50% ರೋಗಿಗಳಲ್ಲಿ ಯಾವುದೋ ವಿಭಿನ್ನ ಮಾನಸಿಕ ಕಾಯಿಲೆ ಇರ್ತದೆ. ಉದಾಹರಣೆಗೆ ಪರ್ಸನಾಲಿಟಿ ಡಿಸಾರ್ಡರ್, ಡಿಪ್ರೆಷನ್ ಕಾಯಿಲೆ, ಮೂಡ್ ಡಿಸಾರ್ಡರ್, ಎಂಗ್ಸೈಟಿ ಡಿಸಾರ್ಡರ್ ಅಥವಾ ಸ್ಕಿಜೋಫ್ರೀನಿಯಾ ಅಥವಾ ಡಿಲ್ಯೂಷನಲ್ ಡಿಸಾರ್ಡರ್ ಇತ್ಯಾದಿ. ಇವುಗಳಂತಹ ಮಾನಸಿಕ ಅಚಾಯಗಳು. ಇವುಗಳಲ್ಲಿ ಯಾವುದಾದ್ರೂ ಕಾಯಿಲೆ ಇಂತಹ ರೋಗಿಗಳಲ್ಲಿಯೂ ಕ್ಯಾನಬಿಸ್ ಬಳಕೆ ಮಾಡುವ ರೋಗಿಗಳಲ್ಲಿಯೂ ಕೂಡ ಕಾಣಿಸಬಹುದು. ಈಗ ನಾವು ವಿತ್ಡ್ರಾವಲ್ ಲಕ್ಷಣಗಳ ಬಗ್ಗೆ ಮಾತಾಡೋಣ. ಕ್ಯಾನಬಿಸ್ನಲ್ಲಿ ಮಾನಸಿಕ ಅವಲಂಬನೆ ಇರುತ್ತದೆ. ದೈಹಿಕ ಅಥವಾ ಶಾರೀರಿಕ ಅವಲಂಬನೆ ಕಡಿಮೆ ಅಥವಾ ಇಲ್ಲವೇ ಇಲ್ಲ ಎಂದು ನಂಬಲಾಗಿದೆ. ಇಲ್ಲಿ ಮಾನಸಿಕ ಅವಲಂಬನೆ ಎಂದರೆ ರೋಗಿಗೆ ಕ್ಯಾನಬಿಸ್ ಸಿಗದಿದ್ದಾಗ ಅವನಿಗೆ ಮಾನಸಿಕ ಲಕ್ಷಣಗಳು ಕಾಣಿಸ್ತವೆ. ಉದಾಹರಣೆಗೆ ಚಿಡಿಚಿಡಿಯಾಗಿರುವುದು, ಏಕಾಗ್ರತೆ ಕಡಿಮೆ ಆಗುವುದು, ಮನೋಭಾವ ಕಡಿಮೆ ಆಗಿರುವುದು, ಬೇಸರವಾಗುವುದು, ಕೋಪ ಬರುತ್ತಿರುವುದು, ಸಣ್ಣ ಸಣ್ಣ ವಿಷಯಗಳಲ್ಲಿಯೇ ಚಿಡಿಚಿಡಿಯಾಗುವುದು, ಇಂತಹ ಲಕ್ಷಣಗಳು ಕೂಡ ಕಾಣಿಸ್ಬೋದು. ಈಗ ನಾವು ಕ್ಯಾನಬಿಸ್ ಅವಲಂಬನೆಯ ನಿರ್ವಹಣೆ ಅಂದರೆ ಭಾಂಗ್, ಗಾಂಜಾ, ಚರಸ್ ಇವುಗಳಿಂದ ಹೇಗೆ ಮುಕ್ತಿಯಾಗಬಹುದು ಎಂಬುದರ ಬಗ್ಗೆ ಚರ್ಚೆ ಮಾಡೋಣ. ಯಾವುದೇ ರೋಗಿ ನಮ್ಮಲ್ಲಿ ಚಿಕಿತ್ಸೆಗಾಗಿ ಬರ್ತಾರೆ ಅಂದರೆ ಕೆಲವು ರೋಗಿಗಳಲ್ಲಿ ತನಿಖೆಗಳು ಮಾಡೋದು ಕೂಡ ಅಗತ್ಯವಾಗುತ್ತೆ. ರೋಗಿ ಬಂದ ನಂತರ ನಾವು ರೂಟೀನ್ ಬ್ಲಡ್ ಟೆಸ್ಟ್, ಲಿವರ್ ಫಂಕ್ಷನ್ ಟೆಸ್ಟ್, ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡಿಸ್ತೇವೆ. ಅವಶ್ಯಕತೆ ಇದ್ದರೆ ಸೋನೋಗ್ರಫಿ ಅಥವಾ ಇತರೆ ತ್ವರಿತ ಪರೀಕ್ಷೆಗಳನ್ನು ನಾವು ಮಾಡಿಸ್ತೇವೆ. ಕೆಲವೊಮ್ಮೆ ಈ ಕ್ಯಾನಬಿಸನ್ನು ಪತ್ತೆ ಹಚ್ಚುವುದು ಅಗತ್ಯವಾಗಬಹುದು.
ಅದರಿಂದ ನಾವು ಯೂರಿನ್ ಸ್ಕ್ರೀನಿಂಗ್ ಟೆಸ್ಟ್ ಕೂಡ ಮಾಡ್ತಾರೆ. ಈ ಕ್ಯಾನಬಿಸ್ ರಕ್ತದಲ್ಲಿ ಕಾಣಿಸ್ಬೋದು, ಮೂತ್ರದಲ್ಲಿ ಕಾಣಿಸ್ಬೋದು, ಬೆವರಿನಲ್ಲಿ ಮತ್ತು ಕೂದಲಿನಲ್ಲಿ ಕೂಡ ಇದರ ಮೆಟಬೊಲೈಟ್ಸ್ ಕಾಣಿಸ್ಬೋದು. ಆರಂಭದಲ್ಲಿ ನಾವು ಬೆನ್ಸೋಡಯಾಜೆಪಿನ್ಗಳನ್ನು ಬಳಸ್ತೀವಿ. ಉದಾಹರಣೆಗೆ ಕ್ಲೋನಾಜೆಪಾಮ್, ಅಲ್ಪ್ರಾಜೋಲಮ್, ಡಯಾಜೆಪಾಮ್, ಲೋರಾಜೆಪಾಮ್ ಇತ್ಯಾದಿ ಬೆನ್ಸೋಡಯಾಜೆಪಿನ್ಗಳನ್ನು ನಾವು ಆರಂಭದಲ್ಲಿ ಉಪಯೋಗಿಸ್ತೇವೆ. ಇದಾದ ನಂತರ ನಾವು ರೋಗಿಗೆ ಥೆರಪಿ ಯೋಜನೆ ಮಾಡ್ತೇವೆ. ಉದಾಹರಣೆಗೆ ವಿಡ್ರಾವಲ್ ಮ್ಯಾನೇಜ್ಮೆಂಟ್ನಲ್ಲಿ ರೋಗಿ ಕಿರಿಕಿರಿ ಆಗಿದ್ರೆ ಅದು ಮಾನಸಿಕ ಅವಲಂಬನೆ ಆಗಿರಬಹುದು. ಯಾವ ಲಕ್ಷಣಗಳಿದ್ದರೂ ಅವುಗಳ ಆಧಾರದ ಮೇಲೆ ನಾವು ಚಿಕಿತ್ಸೆ ನೀಡುತ್ತೇವೆ. ರೋಗಿಗೆ ವಾಂತಿ ಆಗುತ್ತಿದ್ರೆ ಆಂಟಿ ಎಮೆಟಿಕ್ ನೀಡಲಾಗುತ್ತದೆ. ಕೆಲವು ರೋಗಿಗಳಿಗೆ ಡಿಪ್ರೆಷನ್ ಇದ್ದರೆ ಆಂಟಿ ಡಿಪ್ರೆಸೆಂಟ್ ಔಷಧಿಗಳನ್ನು ನೀಡಲಾಗುತ್ತದೆ. ಸೈಕೋಸಿಸ್ ಇದ್ದರೆ ಆಂಟಿಸೈಕೋಟಿಕ್, ಮೂಲವ್ಯಾಧಿ ಇದ್ದರೆ ಮೂಡ್ ಸ್ಟೆಬಿಲೈಸರ್ಗಳನ್ನು ನಾವು ಬಳಸ್ತೇವೆ. ಚಿಕಿತ್ಸಾ ಆಯ್ಕೆಯಲ್ಲಿ ಇಂತಹ ರೋಗಿಗಳಿಗೆ ನಾವು OPD ಆಧಾರಿತ ಚಿಕಿತ್ಸೆಯನ್ನು ನೀಡಬಹುದು. ಇಲ್ಲದಿದ್ದರೆ ಕೆಲವು ರೋಗಿಗಳನ್ನು ದಾಖಲು ಮಾಡಬೇಕಾಗಬಹುದು. ರೋಗಿ ಸಹಕಾರಿಯಾಗಿದ್ದರೆ, ಹಿಂಸಾತ್ಮಕನಲ್ಲದೆ ಶಾಂತವಾಗಿದ್ದರೆ ಅವನಿಗೆ ನಾವು OPD ಆಧಾರಿತ ಚಿಕಿತ್ಸೆ ನೀಡ್ತೇವೆ. ರೋಗಿ ಹೆಚ್ಚು ಹಿಂಸಾತ್ಮಕನಾಗಿದ್ದರೆ ಸಹಕಾರಿಯಾಗಿರುತ್ತಾರೆ. ಇದು ಕ್ಯಾನಬಿಸ್ ಬಳಕೆಯ ಹೊರತಾಗಿ ಮಾನಸಿಕ ಕಾಯಿಲೆಗಳನ್ನು ಹೊಂದಿದರೆ, ಉದಾಹರಣೆಗೆ ಸ್ಕಿಜೋಫ್ರೇನಿಯಾ, ಬೈಪೋಲರ್, ಮೂಡ್ ಡಿಸಾರ್ಡರ್ ಇದ್ದರೆ ಅಥವಾ ಕ್ಯಾನಬಿಸ್ ಜಪಿಂಗ್. ರೋಗಿಗೆ ಬೇರೆ ವ್ಯಸನದ ಕಾಯಿಲೆ ಇದ್ದರೆ, ಉದಾಹರಣೆಗೆ ಮದ್ಯಪಾನ ಅಥವಾ ಬ್ರೌನ್ ಶುಗರ್ ಇದ್ದರೆ ಇಂತಹ ರೋಗಿಗಳನ್ನು ಕೆಲವೊಮ್ಮೆ ದಾಖಲು ಮಾಡಬೇಕಾಗ್ಬೋದು. ಕೆಲವು ರೋಗಿಗಳಲ್ಲಿ ನಾವು ನಿಕೋಟಿನ್ ಚಿಕಿತ್ಸೆ ಯೋಜನೆ ಮಾಡ್ತಾರೆ. ಉದಾಹರಣೆಗೆ ಗಾಂಜಾ, ಇದು ನಿಕೋಟಿನ್ ಜೊತೆಗೆ ಅಂದರೆ ಧೂಮಪಾನ ಮಾಡುವಾಗ ತಂಬಾಕು ಜೊತೆಗೆ ತೆಗೆದುಕೊಳ್ತಾರೆ. ಆದ್ದರಿಂದ ತಂಬಾಕು ವ್ಯಸನದ ಕೂಡ ನಾವು ಚಿಕಿತ್ಸೆ ನೀಡಿದ್ರೆ ಪ್ರಾಯೋಗಿಕವಾಗಿ ಕ್ಯಾನಬಿಸ್ನ ವ್ಯಸನವೂ ಬಿಟ್ಟು ಹೋಗಬಹುದು. ನಿಕೋಟಿನ್ ಚಿಕಿತ್ಸೆ ನೀಡೋದು ಕ್ಯಾನಬಿಸ್ ರೋಗಿಗಳಲ್ಲಿ ಅಗತ್ಯವಿದೆ ಎಂಬುದು ತಪ್ಪು. ಪ್ರಾಯೋಗಿಕವಾಗಿ ನಮ್ಮ ಅನುಭವ ಏನೆಂದರೆ, ರೋಗಿಗೆ ನಿಕೋಟಿನ್ ಚಿಕಿತ್ಸೆಯನ್ನು ನೀಡಿದರೆ ಅವನು ಮತ್ತೆ ಕ್ಯಾನಬಿಸ್ ಕಡೆ ಹೋಗುವ ಅಪಾಯ ಕಡಿಮೆ ಆಗುತ್ತದೆ. ಇದಾದಮೇಲೆ ಕೌನ್ಸಿಲಿಂಗ್ ಪಾತ್ರ ಬರುತ್ತದೆ. ಅದು ರೋಗಿಗಾಗಿರ್ಬೋದು, ಸಂಬಂಧಿಕರಿಗೆ ಅಥವಾ ಹತ್ತಿರದವರಿಗೆ ಆಗಿರ್ಬೋದು. ಕುಟುಂಬದ ಸದಸ್ಯರು ಇಲ್ಲಿ ಮಹತ್ವದ ಪಾತ್ರ ವಹಿಸ್ತಾರೆ. ಕೌನ್ಸಿಲಿಂಗ್ನಲ್ಲಿ ನಾವು ಕೆಲವೊಮ್ಮೆ ರ್ಯಾಷನಲ್ ಇಮೋಟಿವ್ ಥೆರಪಿ ಅಥವಾ ಕಾಗ್ನಿಟಿವ್ ಥೆರಪಿಯನ್ನು ಬಳಸಬೇಕಾಗಬಹುದು. ಇದಾದಮೇಲೆ ಮತ್ತೊಂದು ಪಾತ್ರ ಇರುತ್ತೆ. ಮೋಟಿವೇಶನಲ್ ಎನ್ಹಾನ್ಸ್ಮೆಂಟ್ ಥೆರಪಿಯಲ್ಲಿ ನಾವು ರೋಗಿಯ ಮೋಟಿವೇಶನಲ್ ಇಂಟರ್ವ್ಯೂ ತೆಗೆದುಕೊಳ್ತೇವೆ. ಅವನಲ್ಲಿರುವ ಪ್ರೇರಣೆಯನ್ನು ಅಭಿವೃದ್ಧಿಪಡಿಸ್ತೇವೆ. ಗೋಲ್ ಸೆಟ್ಟಿಂಗಲ್ಲಿಯೂ ನಾವು ಅವನಿಗೆ ಸಹಾಯ ಮಾಡ್ತೇವೆ. ಈ ರೀತಿಯಾಗಿ ನಾವು ಫಾರ್ಮ್ಯಾಟ್, ಥೆರಪಿ ಅಥವಾ ಕೌನ್ಸಿಲಿಂಗ್ ಮೂಲಕ ಈ ಕ್ಯಾನಬಿಸ್ನಿಂದ ಮುಕ್ತವಾಗಬಹುದು. ಚಿಕಿತ್ಸೆ ಅವಧಿ ಕೆಲವೊಮ್ಮೆ ಕೆಲವು ರೋಗಿಗಳಿಗೆ 3 ತಿಂಗಳುಗಳವರೆಗೆ ಚಿಕಿತ್ಸೆ ಪಡಬೇಕಾಗೋದು. ಕೆಲವು ರೋಗಿಗಳಿಗೆ 6 ರಿಂದ 8 ತಿಂಗಳುಗಳವರೆಗೆ ಕೂಡ ಚಿಕಿತ್ಸೆ ಪಡೆಯಬೇಕಾಗಬಹುದು. ಕ್ಯಾನಬಿಸ್ನ ಹೊರತಾಗಿ ರೋಗಿಗೆ ಇನ್ನೊಂದು ಮಾನಸಿಕ ಕಾಯಿಲೆ ಇದ್ದರೆ ಈ ಚಿಕಿತ್ಸೆಯ ಅವಧಿಯೂ ಹೆಚ್ಚಾಗಬಹುದು. ಈ ರೀತಿಯಾಗಿ ಇಂದು ನಾವು ಕ್ಯಾನಬಿಸ್ ಅಂದರೆ ಭಾಂಗ್ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಮುಂದಿನ ಸೆಷನ್ನಲ್ಲಿ ನಾವು ಹೊಸದಾಗಿ ಮತ್ತು ಕೆಲವು ಹೆಚ್ಚುವರಿ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೇವೆ. ಮಾನಸಿಕ ಕಾಯಿಲೆ ಆಗಿರಲಿ ಅಥವಾ ವ್ಯಸನದ ಯಾವ ಕಾಯಿಲೆಯ ಬಗ್ಗೆ ನಿಮಗೆ ಮಾಹಿತಿ ಬೇಕಾದರೂ ನೀವು ನಮ್ಮ ವೆಬ್ಸೈಟ್ www.nirbalavasatikeendra.com ಅನ್ನು ಭೇಟಿ ಮಾಡಬಹುದು. ನಮ್ಮ ಚಾನೆಲ್ ಅಂದರೆ ನಿರ್ಮಲ್ ಆಸ್ಪತ್ರೆ ಮಿರಾಜ್ ಅನ್ನು ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಚಿಕೊಳ್ಳಿ. ಕೆಳಗೆ ನೀಡಿರುವ ಸಂಖ್ಯೆಗೆ ಸಂಪರ್ಕಿಸಿ ವೈಯಕ್ತಿಕ ಮಾಹಿತಿ ಪಡೆಯಬಹುದು. ಹಾಗಾಗಿ ನಮಸ್ಕಾರ.